ನಮಸ್ಕಾರ. ವಿವಿಸಿ ನ್ಯೂಸ್ ಚಾನೆಲ್ನ ವಿಶೇಷ ಕಾರ್ಯಕ್ರಮ ಇದು ವಿಸ್ಮಯಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ನಾವು ನಮ್ಮ ಒತ್ತಡದ ಜೀವನದಲ್ಲಿ ಕೆಲವು ವಿಷಯಗಳ ಬಗ್ಗೆ ನೋಡು ಇರಲ್ಲ, ಕೇಳು ಇರಲ್ಲ. ಅವು ಕೇವಲ ವಿಷಯಗಳಲ್ಲ, ವಿಶೇಷಗಳು. ನಮ್ಮೆಲ್ಲರನ್ನು ಕೇಳಿ ನಿಬ್ಬೆರಗಾಗಿಸುವಂತಹ ಅಚ್ಚರಿಯ ಸಂಗತಿಗಳು. ಇಂತಹ ವಿಚಿತ್ರ ಕುತೂಹಲಕಾರಿ ಸಂಗತಿಗಳನ್ನ ಇದೋ ವಿಸ್ಮಯ ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ದಿನದ ವಿಶೇಷ 3 ಅಚ್ಚರಿಗಳು. ಅದರಲ್ಲಿ ಮೊದಲನೇದಾಗಿ ಆನೆಗಳು. ಪೌರಾಣಿಕ ಮತ್ತು ಐತಿಹಾಸಿಕ ಕಾಲದಿಂದಲೂ ಮಾನವರ ಒಡನಾಡಿಯಾಗಿರುವ ಆನೆಗಳ ಬಗ್ಗೆ ನಾವು ತಿಳ್ಕೊಂಡಿರೋದು ತುಂಬಾ ಕಮ್ಮಿ. ಈ ದಿನ ಆನೆಗಳ ಬದುಕು, ಅದರ ವಿಶೇಷ ಹಾಗೂ ಆನೆಗಳ ಜೀವನ ಚಿತ್ರದ ಬಗ್ಗೆ ಒಂದು ಪುಟ್ಟ ನೋಟವನ್ನ ನೀಡ್ತಾ ಇದ್ದೇವೆ. ನೀವು ನೋಡಿದಾಗ ಅಬ್ಬಾ ಇದೆಂತ ವಿಸ್ಮಯ ಎಂದು ನಿಮ್ಗೆ ಅನ್ಸುತ್ತೆ. ನೋಡಿ, ನಿಮ್ಮ ಮುಂದೆ ಈಗ ಆನೆಗಳ ಬದುಕು. ಪೌರಾಣಿಕ ಐತಿಹಾಸಿಕ ಕಾಲದಿಂದಲೂ ಮನುಷ್ಯನ ಸಹವರ್ತಿ ಆಗಿರುವ ಆನೆಗಳ ಪ್ರಪಂಚ ತುಂಬ ವಿಶೇಷವಾಗಿದ್ದು ಹಲವು ವೈಶಿಷ್ಟ್ಯಗಳಿಂದ ತುಂಬಿದೆ. ಆನೆಗಳನ್ನ ನಾವು ವಿಘ್ನ ವಿನಾಶಕನ ರೂಪದಲ್ಲಿ ನಾವು ಮೊದಲಿಂದಲೂ ಪೂಜಿಸ್ಕೊಂಡು ಬರ್ತಾ ಇದ್ದೀವಿ. ಆನೆಗಳು ತಮ್ಮ ಆಕಾರ, ಶಕ್ತಿ, ಸಾಮರ್ಥ್ಯ ಇವುಗಳಿಂದಲೇ ವಿಶೇಷವಾಗಿ ಗಮನ ಸೆಳೆಯುವಂಥವು. ನಾವು ಆನೆಗಳ ಬಗ್ಗೆ ತಿಳಿದಿರುವುದು ಇರುವಷ್ಟು, ತಿಳ್ಕೊಳ್ಬೇಕಾಗಿರುವುದು ಆನೆಯಷ್ಟು. ಪ್ರಾಣಿ ಪ್ರಪಂಚದಲ್ಲಿ ತಿಮಿಂಗಲಗಳನ್ನು ಹೊರತುಪಡಿಸಿದರೆ ಭಾರಿ ಗಾತ್ರದ ಸಸ್ತನಿ ಅಂದರೆ ಅದು ಆನೆಗಳು ಮಾತ್ರ. ಆನೆಗಳ ಭಾರಿ ಗಾತ್ರದ ಆಕಾರಕ್ಕೆ ಹೋಲಿಸಿದರೆ ಮೆದುಳಿನ ಗಾತ್ರ ಭಾರಿ ಚಿಕ್ಕದು. ಆದರೂ ಅವುಗಳ ಸ್ಮರಣಶಕ್ತಿ ಮತ್ತು ಗ್ರಹಣ ಶಕ್ತಿ ಅಪಾರವಾಗಿದ್ದು ಅಚ್ಚರಿ ಮೂಡಿಸ್ತದೆ. ತಾವು ಒಮ್ಮೆ ಓಡಾಡಿದ ಸ್ಥಳಗಳನ್ನ ಅವು ಮರೆಯುವುದೇ ಇಲ್ಲ. ಹೆಣ್ಣಾನೆಯು ಗರ್ಭ ಧರಿಸುವ ಅವಧಿ ಬರೋಬ್ಬರಿ 22 ತಿಂಗಳಾಗಿದ್ದು, ಈ ಸಮಯದಲ್ಲಿ ಗರ್ಭ ಧರಿಸಿದ ಹೆಣ್ಣಾನೆಯನ್ನು ಇತರೆ ಆನೆಗಳು ಬಹಳ ಕಾಳಜಿ ವಹಿಸಿ ನೋಡಿಕೊಳ್ಬೇಕಾಗ್ತವೆ. ಇದೇ ಕಾರಣಗಳಿಂದ ಗಜಗರ್ಭ ಎನ್ನುವ ಹೆಸರು ಬಂದಿದೆ. ಆನೆಗಳು ಸಾಮಾನ್ಯವಾಗಿ ಗುಂಪಿನಲ್ಲಿ ವಾಸಿಸುವ ವಿಶಿಷ್ಟ ಗುಣ ಹೊಂದಿದ್ದು ಸುಮಾರು 30ರಿಂದ 40 ಆನೆಗಳು ಇರ್ತವೆ. ಆನೆಗಳು ಗುಂಪಿನಲ್ಲಿ ಆಹಾರ ಅರಸುತ್ತವೆ. ವಿಶ್ರಾಂತಿ ಪಡೆಯುವಾಗ ಒಂದು ಆನೆಯು ಎಚ್ಚರವಾಗಿದ್ದು ಪಹರೆ ಕಾರ್ಯ ನಡೆಸುತ್ತದೆ. ಮರಿ ಆನೆಗಳನ್ನ ಎಲ್ಲ ಆನೆಗಳು ಬಹಳ ನಿಗಾ ವಹಿಸಿ ನೋಡಿಕೊಳ್ಳುತ್ತವೆ. ಗುಂಪಿನಿಂದ ಬೇರೆಯಾದ ಗಂಡಾನೆ ತನ್ನ ಪುಂಡಾಟಿಕೆಯಿಂದಾಗಿ ಸಲಗ ಅನ್ನಿಸ್ಕೊಳ್ಳುತ್ತೆ. ಅದು ಗುಂಪಿನಿಂದ ಬೇರೆಯಾಗಿಯೇ ಇರ್ತದೆ. ಕೆಲವರು ಸೋಮಾರಿಗಳನ್ನ, ದಪ್ಪಗಿರೋರನ್ನು ಆನೆಗಳಿಗೆ ಹೋಲಿಸಿ ಮಾತಾಡ್ತಾರೆ. ಅವರಿಗೊಂದು ಶಾಕಿಂಗ್ ನ್ಯೂಸ್. ಆನೆಗಳು ಇರುವೆಗಳಷ್ಟೇ ಚುರುಕಾಗಿರುವ ಪ್ರಾಣಿಯಾಗಿದ್ದು ದಿನಕ್ಕೆ ಅವುಗಳ ನಿದ್ರೆಯ ಅವಧಿ ಕೇವಲ 4 ಗಂಟೆಗಳು ಮಾತ್ರ. ಮನುಷ್ಯ, ಮಂಗಗಳು ಮತ್ತು ಚಿಂಪಾಂಜಿಗಳನ್ನ ಹೊರತುಪಡಿಸಿದರೆ ತನ್ನದೇ ಪ್ರತಿಬಿಂಬವನ್ನು ನೋಡಿ ಗುರುತಿಸೋದು ಆನೆಗಳು ಮಾತ್ರ. ಆನೆಗಳ ಮಾನಸಿಕ ಸಂಪರ್ಕ ಶಕ್ತಿ ಬಹಳ ಅಪೂರ್ವವಾಗಿದ್ದು ಆಹಾರ ಮತ್ತು ನೀರಿನ ಲಭ್ಯತೆ ಬಗ್ಗೆ ವಿಚಾರವನ್ನು ಗುಂಪಿನಲ್ಲಿ ವಿನಿಮಯ ಮಾಡಿಕೊಳ್ಳುತ್ತವೆ. ಆನೆಗಳ ಸೊಂಡಿಲು ಬಹಳ ಸೂಕ್ಷ್ಮ ಮತ್ತು ನಾಜೂಕಾಗಿದ್ದು ಅದನ್ನು ಉಸಿರುಗೊಳ್ಳುವ ರೀತಿ ಉಪಯೋಗಿಸುತ್ತವೆ ಮತ್ತು ಸೊಂಡಿಲಿಗೆ ಚಿಕ್ಕ ಏಟು ಬಿದ್ದರೂ ತಡೆಕೊಳ್ಳಲಾರದು. ಆನೆಗಳ ಗ್ರಹಣ ಶಕ್ತಿ ಯಾರ ಕಲ್ಪನೆಗೂ ನಿಲುಕಲಾರದಂತು. ಕೇವಲ ನೀರಿನ ವಾಸನೆ ಗ್ರಹಿಸಿ 2 ಕಿಲೋಮೀಟರ್ ದೂರದಿಂದಲೇ ನೀರಿನ ಜಾಡು ಹಿಡಿದು ನೆಲಗುದ್ದಿ ನೀರು ಕುಡಿಯುವ ತಾಕತ್ತು, ಜಾಣ್ಮೆ ಆನೆಗಳಿಗಲ್ಲದೆ ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲ.
ಆನೆಗಳಿಗಿರುವ ನೀರಿನಲ್ಲಿ ಈಜುವ ಶಕ್ತಿ ಯಾರ ಕಲ್ಪನೆಗೂ ನಿಲುಕದ್ದು. ನೀರಿನಲ್ಲಿ ಸತತವಾಗಿ 6 ಗಂಟೆಗಳ ಕಾಲ ಈಜಬಲ್ಲ ಶಕ್ತಿ ಆನೆಗಳಿಗಿವೆ. ಈ ಸಮಯದಲ್ಲಿ ಸುಮಾರು 40 ಕಿಲೋಮೀಟರ್ ದೂರವನ್ನು ಸುಲಭವಾಗಿ ಕ್ರಮಿಸಬಲ್ಲವು. ಮತ್ತು ನೀರಿನಲ್ಲಿ ತೇಲಬಲ್ಲವು ಆನೆಗಳು. ಮತ್ತು ತಮ್ಮ ಗುಂಪಿನಲ್ಲಿರುವ ಯಾವುದಾದರೂ ಆನೆ ಮೃತಪಟ್ಟರೆ ಗುಂಪಿನಲ್ಲಿರುವ ಪ್ರತಿಯೊಂದು ಆನೆಗಳು ಕೂಡ ಮೃತ ಆನೆಯ ತಲೆ ಮತ್ತು ಕಾಲುಗಳನ್ನು ತಮ್ಮ ಸೊಂಡಿಲುಗಳಿಂದ ಸ್ಪರ್ಶಿಸಿ ಗೌರವ ಸೂಚಿಸಿ ಮುಂದಕ್ಕೆ ಹೋಗುವ ಈ ಪರಿ ಪ್ರಾಣಿ ವಿಜ್ಞಾನಿಗಳನ್ನು ಕೂಡ ದಂಗುಬಡಿಸಿದೆ. ಪೌರಾಣಿಕ ಮತ್ತು ಐತಿಹಾಸಿಕ ಕಾಲದಿಂದಲೂ ಮತ್ತು ಇಂದಿಗೂ ಕೂಡ ಮನುಷ್ಯನ ಸಹವರ್ತಿ ಆಗಿರುವ ಆನೆಗಳ ಬದುಕು ಅದೆಷ್ಟು ಅಚ್ಚರಿದಾಯಕ, ರೋಚಕ ಅಲ್ಲವೇ?